ಮಹಿಳಾ ಕೋಟಾದಲ್ಲಿ ಒಬ್ಬರಲ್ಲ 4 ಜನ ಪೈಪೋಟಿಯಲ್ಲಿದ್ರು. ಸಚಿವ ಸ್ಥಾನದ ಮುಂಚೂಣಿಯಲ್ಲಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹೆಬ್ಬಾಳ್ಕರ್ ಜೊತೆ MLC ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತನಗೌಡ ಅವರಿಗೆ ಸಚಿವ ಸ್ಥಾನ ಕೊಟ್ಟಿತ್ತು ಹೈಕಮಾಂಡ್. ಇದೀಗ ಗಾಯತ್ರಿ ಹೆಸರನ್ನು ಕಾಂಗ್ರೆಸ್ ವರಿಷ್ಠರು ತೆಗೆದುಹಾಕಿದ್ದಾರೆ. ಗಾಯತ್ರಿ ಹೆಸರನ್ನ ಸೂಚಿಸದಿದ್ರು ಸ್ಥಾನ ಯಾಕೆ ಕೊಟ್ಟಿದ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು. ನಾನು ಅವ್ರ ಹೆಸರನ್ನ ಸೂಚಿಸಿಲ್ಲ, ಯಾಕೆ ಅವ್ರಿಗೆ ಅವಕಾಶ ಕೊಟ್ರಿ ಅಂತ ಸಿದ್ದರಾಮಯ್ಯನವರೇ ಗರಂ ಆಗಿದ್ರು. ಸೊ ಹಾಗಾಗಿ ಮೇ ಬಿ ಅವ್ರ ಹೆಸರನ್ನ ಕೈ ಬಿಟ್ಟು ಮತ್ತೊಬ್ಬ ಮಹಿಳಾ ಶಾಸಕಿಗೆ ಅವಕಾಶ ಕೊಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನೋಡಿದ್ರೆ ಇದುವರೆಗೂ ಒಬ್ಬ ಮಹಿಳೆ ಕೂಡ ಅಲ್ಲಿಲ್ಲ. NS ಬೋಸರಾಜ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಗಾಯತ್ರಿ ಅವರ ಜಾಗದಲ್ಲಿ. ಸೊ ಹಾಗಾಗಿನೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಇಷ್ಟೆಲ್ಲ ಗೊಂದಲವನ್ನ ಯಾಕೆ ಮಾಡ್ಕೊಳ್ತು ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿ ಮೂರ್ ಲಿಸ್ಟ್ ತೆಗೆದುಕೊಂಡು ಹೋಗಿದ್ರು. KPCC ಅಧ್ಯಕ್ಷರು, CM, ಮಾಜಿ CM ಅಳೆದೂ ತೂಗಿ ಇಷ್ಟು ದಿನಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಂಡು ಒಂದು ಅಂತಿಮವಾದಂತ ಪಟ್ಟಿಯನ್ನ ರೆಡಿ ಮಾಡಕ್ಕಾಗ್ಲಿಲ್ವಾ? ಇಷ್ಟೆಲ್ಲ ಗೊಂದಲ ಯಾಕಾಯ್ತು? ಮಂಕಾಳ ವೈದ್ಯ ಅವರ ಹೆಸರನ್ನ ಕೈ ಬಿಟ್ಟಾಗ್ಲೇ ಮತ್ತಷ್ಟು ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಈಗ ಅಸಮಾಧಾನ ಕೂಡ ಶುರು ಮಾಡಿದ್ದಾರೆ. ಅದರಲ್ಲೂ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗ ಒಂದು ವಿಕೆಟ್ ಪತನ ಕೂಡ ಆಗಿದೆ. ಸೊ ಇದೆಲ್ಲದರ ನಡುವೆ ಯಾವೊಬ್ಬ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ DK ಶಿವಕುಮಾರ್ ಅವರ ಸಂಪುಟದಲ್ಲಿ. ಹೆಣ್ಣು ದಿಕ್ಕಿಲ್ಲದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನ ಮಹಿಳೆಯರೇ ಇಲ್ಲದ ಸಚಿವ ಸಂಪುಟ ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ. ಇವ್ರ ಬಿಟ್ ಅನ್ನೋ ತರ ಈ ಲಿಸ್ಟ್ ಆಗೋಗ್ಬಿಡ್ತಾ? ಈವರೆಗೂ ಒಬ್ಬ ಮಹಿಳೆಗೂ ಕೂಡ ಮಂತ್ರಿ ಭಾಗ್ಯ ಇಲ್ಲ. ಆರಂಭದಲ್ಲಿ 2 ಮಹಿಳೆಯರಿಗೆ ಸಚಿವ ಸ್ಥಾನ ಅಂತ ಚರ್ಚೆ ಆಗ್ತಾ ಇತ್ತು. ಮಹಿಳಾ ಕೋಟಾದಲ್ಲಿ ಪೈಪೋಟಿ ನಡೆಸಿದ್ದ 4 ಮಹಿಳೆಯರು, ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು. ಹೆಬ್ಬಾಳ್ಕರ್ ಜೊತೆಗೆ MLC ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ ಸಿದ್ದರಾಮಯ್ಯನವರು ಉಮಾಶ್ರೀ ಅವರ ಹೆಸರನ್ನು ಕೂಡ ಸೂಚಿಸಿದ್ರಂತೆ. ಇವರು ಎಲ್ಲರನ್ನೂ ಬಿಟ್ಟು ಆಶ್ಚರ್ಯಕರ ರೀತಿಯಲ್ಲಿ ಗಾಯತ್ರಿ ಶಾಂತನಗೌಡ ಅವರ ಹೆಸರನ್ನ ಸೂಚಿಸಿತ್ತು ಅಥವಾ ಹೆಸರಿಸಲಾಗಿತ್ತು ಆ ಒಂದು ಲಿಸ್ಟ್ ನಲ್ಲಿ. ನೋಡಿದ್ರೆ ಈಗ ಏಕಾಏಕಿಯಾಗಿ ಅವರ ಹೆಸರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಆ ಸ್ಥಾನಕ್ಕೆ ಮತ್ತೊಬ್ಬ ಮಹಿಳೆ ಬರ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲ, NS ಬೋಸರಾಜು ಅವರಿಗೆ ಅವಕಾಶ ಕೊಡಲಾಗಿದೆ. ಇದರ ನಡುವೆ ಈಗ ರಾಜೀನಾಮೆ ಪರ್ವ ಬೇರೆ ಶುರುವಾಗಿಬಿಟ್ಟಿದೆ. ಮೊದಲ ವಿಕೆಟ್ ಪತನ ಆಯ್ತು. ಈಗ ಯಶವಂತರಾಯಗೌಡ ಪಾಟೀಲ್ರು ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ ಅವ್ರ ಬಳಿ. ಅದಾದ ನಂತರ ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಬೇರೆ ಇದೆ. ತನ್ವೀರ್ ಸೇಠ್ ಅವರು ಸಿಕ್ಕಾಪಟ್ಟೆ ನಿರಾಸೆಯಾಗಿದ್ದಾರೆ. ಈ ಹಿಂದೆ ಬಹಳಷ್ಟು ನಿರೀಕ್ಷೆಯನ್ನ, ಅಥವಾ ನಾನು ಕೂಡ ಒಬ್ಬ ಆಕಾಂಕ್ಷಿ, ನನಗೆ ಅವಕಾಶ ಕೊಡುತ್ತೆ ನಮ್ಮ ಹೈಕಮಾಂಡ್, ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ಬಹಳಷ್ಟು ದುಡಿದಿದ್ದೇನೆ, ಪ್ರಾಮಾಣಿಕವಾಗಿದ್ದೇನೆ ಅಂತೆಲ್ಲ ಬಹಳ ಆಸೆಯನ್ನ ಇಟ್ಕೊಂಡಿದ್ರು.